ಈ ನಮ್ಮದು ಈ ವರ್ಷದ್ದು ತುಂಬ ಸ್ಪೆಷಲ್ ವರ್ಷ ಈ ಸತಿ. ನಾವು ಅದಕ್ಕೆ ಇವತ್ತು ನಾವು ನಮ್ಮ ಮಲ್ಲೇಶ್ವರಂನಲ್ಲಿ ಹಳೆಯ ದೇವಸ್ಥಾನ ಇದು ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ. ಇಲ್ಲಿ ಬಂದು ಇಲ್ಲಿನ ಸ್ಪೆಷಲ್ ಏನು ಅಂದರೆ ಏನಾದರೂ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಈಡ್ಗಾಯಿ ಸಲ್ಲಿಸಿ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಗಣಪತಿಗೆ. ಅದಕ್ಕೋಸ್ಕರ ನಾವೆಲ್ಲ RCB ಫ್ಯಾನ್ಸ್ ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಪ್ಲೇ ಆಫಲ್ಲೂ ಗೆಲ್ಲಬೇಕು, ಫೈನಲ್ಸಲ್ಲೂ ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಸ್ಪೆಷಲ್ಲಾಗಿ RCB ತಂಡದವ್ರಿಗೆ ಮತ್ತು ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಇದಕ್ಕೂ ನಾವು ಇವತ್ತು ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿದ್ದೀವಿ. ಇವಾಗ ಎಲ್ಲರೂ ನಾವು ಈಡ್ಗಾಯಿ ಹೊಡೆದು ನಮ್ಮ RCBಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಟೀಮಲ್ಲಿ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು, 6 ಮ್ಯಾಚ್ಗಳಿಂದ ಗೆದ್ಕೊಂಡು ಬಂದಿದ್ದಾರೆ. ಸೊ ನಾಳೆ ವಿರಾಟ್ ಕೊಹ್ಲಿ 100 ಬಾರಿಸಲಿ ಅನ್ನೋದು ಎಲ್ಲರಿಗೂ ಒಂದು ಹೋಪ್ಸ್ ಇರುತ್ತೆ. ಹೌದು, ಆಲ್ರೆಡಿ ಈ ಸತಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದ್ದಾರೆ ನಮ್ಮ RCB ಅವರು. ಹಂಗೆ ಹೆಚ್ಚು ನಾಳೆ ಆಡೋ ಮ್ಯಾಚಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಮ್ಯಾಚು ಇನ್ನೂ ಜಾಸ್ತಿ ರೆಕಾರ್ಡ್ ಆಗಲಿ. ನಮ್ಮ ಮೇಯ್ನ್ ಕಿಂಗ್ ಕೊಹ್ಲಿ ಅವರು 100 115 ಹೊಡಿಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಸಲ ನಮ್ಮ ಕಪ್ಪು ನಮಗೆ ಆಗಬೇಕು ಅಂತ ನಮ್ದೆಲ್ಲರದು ಕೋರಿಕೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಕ್ಚುಲಿ, ಬಿಕಾಸ್ ಐ ಆಮ್ ಅ ವೆರಿ ಬಿಗ್ಗೆಸ್ಟ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಸೊ RCB ಶುಡ್ ವಿನ್ ಕಪ್ ದಿಸ್ ಟೈಮ್ ಬಿಕಾಸ್ ಆಲ್ರೆಡಿ ಗರ್ಲ್ಸ್ ಎಲ್ಲ ವಿನ್ ಆಗಿದ್ದಾರೆ. ಇವಾಗ ಬಾಯ್ಸು ವಿನ್ ಆಗಬೇಕು. ಈ ಸಲ ಕಪ್ಪು ನಮ್ಮದೇ. ನನ್ನ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಆಲ್ರೆಡಿ ವಿರಾಟ್ ಕೊಹ್ಲಿನೇ ಹೇಳಿದ್ದಾರೆ RCBಯ ಹೊಸ ಅಧ್ಯಾಯ ಅಂತ. ಸೊ ನಾವೆಲ್ಲ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ RCB ಟೀಮ್ ಮೇಲೆ. ಖಂಡಿತ ಈಡ್ಗಾಯಿ ಹೊಡೆದು ಅದು RCB ಗೆಲ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ನಾವೆಲ್ಲ RCB ಫ್ಯಾನ್ಸ್ ಅಂತ ಪ್ರೂವ್ ಮಾಡ್ಕೊಳಕ್ಕಾದ್ರೂ ಬಂದಿದ್ದೀವಿ ಇಲ್ಲಿ. ಹೊಸ ಅಧ್ಯಾಯ ಅಂತ ಹೇಳಿದ್ದನ್ನು ಪ್ರೂವ್ ಮಾಡ್ತಿದ್ದಾರೆ. ಅದು ಈ ಸತಿ ಕಪ್ ಬಂದು ಇನ್ನೂ ಪ್ರೂವ್ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ವಿರಾಟ್ ಕೊಹ್ಲಿನೇ ಇಷ್ಟ. ಸೊ ವಿರಾಟ್ ಕೊಹ್ಲಿನೇ ಫ್ಯಾನ್ ನಮಗೆ. ಅದರಿಂದನೇ RCBನೂ ಜಾಸ್ತಿ ಇಷ್ಟ ಆಗ್ತಿರೋದು. ಸೊ ವಿರಾಟ್ ಕೊಹ್ಲಿ ನಾಳೆನೂ ಚೆನ್ನಾಗಿ ಆಡಲಿ. ಇಷ್ಟು ದಿನ ಹೆಂಗೆ ಆಡ್ತಿದ್ರು ಹಾಗೆ ಆಡಿ ನಮಗಿನ್ನೂ ಖುಷಿ ಪಡಿಸ್ಲಿ ಅಂತ ಕೇಳ್ಕೊತೀವಿ. ಖಂಡಿತ ಈ ಸಲ ದೇವರ ಅನುಗ್ರಹ, ಕೋಟ್ಯಾಂತರ ಅಭಿಮಾನಿಗಳದು ಪ್ರೀತಿ, ಅವ್ರ ನಂಬಿಕೆ, ಅವ್ರ ವಿಶ್ವಾಸದಿಂದ ಈ ಸಲ RCB ನಾಳೆ ಪ್ಲೇ ಆಫ್ ಒಂದೇ ಅಲ್ಲ, ನಾಳೆ ಸತತವಾಗಿ ಇನ್ನೂ 3 ಮ್ಯಾಚ್ ಗೆದ್ದು ಕಂಟಿನ್ಯೂಸ್ 9 ಮ್ಯಾಚ್ ಗೆದ್ದು ಈ ಸಲ ಕಪ್ ನಮಗೆ ಕೊಡಿಸ್ತಾರೆ ಅನ್ನೋದು ನಂಬಿಕೆ ಇದೆ. ಆ ದೇವರ ಅನುಗ್ರಹದಿಂದ ಇದು ಖಂಡಿತ ಆಗೇ ಆಗುತ್ತೆ. ಡೆಫಿನೆಟ್ಲಿ ಇಲ್ಲಿ ಅದೇ ಹೇಳಿದ್ರಲ್ಲ ಅರ್ಚಕರು ಹೇಳ್ದಂಗೆ, ಇಲ್ಲಿ ಮಹತ್ವ ಏನಂದರೆ ಈಡ್ಗಾಯಿ ಹೊಡೆದ್ರೆ ಅದು ಅಂದ್ಕೊಂಡಿದ್ದಾಗತ್ತೆ ಅಂತ. ಸೊ ಅದಕ್ಕೆಲ್ಲ ನಾವೆಲ್ಲ ಇಲ್ಲಿ ಸೇರಿ ಈಗ ಈಡ್ಗಾಯಿ ಹೊಡೆದು RCBನ ಗೆಲ್ಲಿಸ್ಬೇಕು ಅಂತ ಬಂದಿದ್ದೀವಿ. ಶ್ರೀನಾಥ್ ಅಂತ ಮೇಡಮ್, ಡೈ ಹಾರ್ಟ್ ಫ್ಯಾನ್ ಆಫ್ RCB. ನೋಡಿ RCB ಎಲ್ಲ ಕಡೆ RCB. ಸೊ ಈ ಸಲ ಕಪ್ ನಮ್ಮದೇ. ಅಲ್ಲ, ನಮ್ಮ ಒಂದು ತಂಡ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಮತ್ತು ಈ ಒಂದು ವಿಶೇಷವಾಗಿ ಈ ಒಂದು ಸೀಸನ್ನಲ್ಲಿ RCB ಅವರು 6 ಮ್ಯಾಚ್ ಸೋತಿದ್ದು ಉಂಟು. ಅದಾದ ನಂತರ ಕಮ್ಬ್ಯಾಕ್ ಮಾಡಿ 6 ಮ್ಯಾಚು ಗೆದ್ದಿದ್ದು ಉಂಟು. ಹಾಗಾಗಿ ಸೋಲು ಗೆಲುವು ಎರಡರ ಒಂದು ಸಮ್ಮಿಶ್ರಣದೊಂದಿಗೆ ಅವರಿಗೆ ಪ್ಲೇ ಆಫಿಗೆ ಬಂದಿದ್ದಾರೆ. ಅವರು ಇನ್ನು ಮುಂದಕ್ಕೆ ಬಹಳ ಚೆನ್ನಾಗಿ ಆಡಿ ವಿಶೇಷವಾಗಿ ಭಗವಂತನ ಒಂದು ಅನುಗ್ರಹದಿಂದ ಇನ್ನು ಮುಂದಿನ 3 ಮ್ಯಾಚ್ ಅಂದರೆ 2 ಪ್ಲೇ ಆಫ್ ಮ್ಯಾಚ್ ಇದೆ. ಅದಾದ ನಂತರ ಫೈನಲ್ಸ್ ಮ್ಯಾಚ್ ಇದೆ. ಅದರಲ್ಲಿ ಎಲ್ಲ ಟೀಮ್ ಎಫರ್ಟ್ ಹಾಕಿ ಒಟ್ಟಾಗಿ ಭಗವಂತನ ಆಶೀರ್ವಾದದಿಂದ ವಿಜಯಶಾಲಿಯಾಗಿ ಬರಲಿ ಅಂತೇಳಿ ನಾವು ಭಗವಂತನ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ನಾಳೆ ಗೆಲ್ಲೇಬೇಕು. ಎಲ್ಲ ಹೇಳ್ತಾಯಿದ್ದೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು, ಹೆಣ್ಮಕ್ಳು ಈ ಸತಿ ನಾವು ಪ್ರೂವ್ ಮಾಡಬೇಕು ಗಂಡ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಅಂದ್ಬಿಟ್ಟು ವಿನ್ ಆಗಬೇಕು. ಅದಕ್ಕೆ ಈಡ್ಗಾಯಿ ಹೊಡಿತಾ ಇದ್ದೀವಿ. ಗಂಡ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಅಂದ್ಬಿಟ್ಟು ಹೊಡೆದು ವಿನ್ ಆಗಬೇಕು. ಅದಕ್ಕೋಸ್ಕರ ಈಡ್ಗಾಯಿ ಹೊಡಿತಾ ಇದ್ದೀವಿ. ಜೈ ಗಣೇಶ, ಜೈ RCB. ನಾಳೆ ನಡೆಯುವ ಮ್ಯಾಚ್ ಬಹಳ ಮಹತ್ವವಾದ ಮ್ಯಾಚು. 6 ಮ್ಯಾಚಲ್ಲಿ ನಾವು ಡಬಲ್ ಹ್ಯಾಟ್ರಿಕ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ಮೇಲೆ ನಾಳೆ ಗೆಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ. ಗೆಲ್ತಾರೆ. ನಾವು ಇಷ್ಟು ದಿವಸ ನಾವು ಪೂಜೆ ಮಾಡಿದ್ದೀವಲ್ಲ, ಅದೇ ನಮಗೆ ಮಹತ್ವದ ಇದು. ಖಂಡಿತ ಗೆಲ್ತಾರೆ, ಅದನ್ನು ಅನುಮಾನನೇ ಇಲ್ಲ. ಏನಂದರೆ ಜೈ RCB ಅಂತ ಹೇಳಿ ಹಿಡಿಗಾಯನ್ನು ಹೊಡೆದು ಗೆಲ್ಲಿ ಅಂತ ಹೇಳಿ ಫೈನಲ್ಗೂ ಬರ್ತಾರೆ, ಫೈನಲ್ಗೂ ಗೆಲ್ತಾರೆ. ಇದು ಸತ್ಯ.